ನಾನು ನಾಳೆಯಿಂದ ಸಿಎಂ ಅಲ್ಲ, ಕೇವಲ ಶಾಸಕ. ನನಗೆ ಯಾವುದೇ ಹುದ್ದೆಗಳು ಕೂಡ ಬೇಕಾಗಿಲ್ಲ. ನಾನು ಹೈಕಮಾಂಡ್ ಆದೇಶದಂತೆ ಪಟ್ಟ ತ್ಯಾಗವನ್ನ ಮಾಡ್ತಾ ಇದ್ದೀನಿ. ವಿದಾಯ ಸಂದೇಶ ರವಾನಿಸಿದಂತಹ ಸಿಎಂ ಸಿದ್ದರಾಮಯ್ಯ ಸಂಪುಟ ಸಹೋದ್ಯೋಗಿಗಳಿಗೆ ಸಿದ್ದು ವಿದಾಯ ಸಂದೇಶವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಂದೇಶದ ಬೆನ್ನಲ್ಲೇ ಸಚಿವರು ಕಣ್ಣೀರು ಹಾಕಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎಲ್ಲವೂ ಕೂಡ ಸುಖಾಂತ್ಯವನ್ನ ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಕಂಗ್ರಾಟ್ಸ್ ಹೇಳ್ತಾ ಇರುವಂತದ್ದು, ನಾನು ನಾಳೆಯಿಂದ ಸಿಎಂ ಅಲ್ಲ, ಕೇವಲ ಶಾಸಕ ಅಂತ ಹೇಳ್ಬಿಟ್ಟು. ನನಗೆ ಯಾವುದೇ ಹುದ್ದೆಗಳು ಬೇಕಾಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಾನು ಹೈಕಮಾಂಡ್ ಆದೇಶದಂತೆ ಪಟ್ಟ ತ್ಯಾಗವನ್ನ ಮಾಡ್ತಾ ಇದ್ದೀನಿ. ವಿದಾಯ ಸಂದೇಶ ರವಾನಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಸಂದೇಶದ ಬೆನ್ನಲ್ಲೇ ಸಚಿವರು ಕಣ್ಣೀರನ್ನ ಹಾಕಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎಲ್ಲವೂ ಕೂಡ ಸುಖಾಂತ್ಯವನ್ನ ಕಂಡಿದೆ. ನಾನು ನಾಳೆಯಿಂದ ಸಿಎಂ ಅಲ್ಲ, ಕೇವಲ ಶಾಸಕ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದು. ನನಗೆ ಯಾವುದೇ ಹುದ್ದೆಗಳು ಕೂಡ ಬೇಕಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ನಾನು ನಾಳೆಯಿಂದ ಸಿಎಂ ಅಲ್ಲ, ಕೇವಲ ಶಾಸಕ ಅಷ್ಟೇ ಅಂತ ಹೇಳಿದ್ದಾರೆ. ಇವರ ಒಂದು ಮಾತಿಗೆ ಅಲ್ಲಿದ್ದಂತಹ ಶಾಸಕರೆಲ್ಲರೂ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ. ರೋಜಾ, ಇವತ್ತು ಏನೋ ಒಂದು ಭಾವುಕ ಕ್ಷಣನೇ ಹೌದು ಅದು. ಯಾಕಂದ್ರೆ ಸಹಜವಾಗಿ ಈಗ ಸಿಎಂ ಸಿದ್ದರಾಮಯ್ಯ ದೀರ್ಘ ಸಿಎಂ ಆಗಿದ್ದಂತಹದ್ದು, ದಾಖಲೆಗಳನ್ನ ಮುರಿದಿದ್ದಂತಹದ್ದು, ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದಂತಹದ್ದು, ಸಚಿವರುಗಳನ್ನ ಸಮಾಧಾನ ಮಾಡ್ತಾ ಇದ್ದಿದ್ದಂತಹದ್ದು ಎಲ್ಲವೂ ಕೂಡ ಇತ್ತು. ಹಾಗಾಗಿ ಸಿದ್ದರಾಮಯ್ಯ ಒಂದ್ ರೀತಿ ಮನೆಯ ದೊಡ್ಡಣ್ಣ ಆಗಿಯೇ ಇಷ್ಟು ದಿನಗಳ ಕಾಲ ಹೊರ ಹೊಮ್ಮಿದಂತಹದ್ದು, ಅದು ರಾಜ್ಯದ ಜನತೆಗಾಗಿರ್ಬೋದು ಅಥವಾ ಏನು ಸಂಪುಟದ ಸಹೋದ್ಯೋಗಿಗಳಿಗಾಗಿರ್ಬೋದು. ಆದ್ರೆ ಇದೀಗ ಇಂತಹದ್ದೊಂದು ಪರಿಸ್ಥಿತಿಯನ್ನ ಹಿಂದೆಯಿಂದಲೂ, ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಆ ಕೆಲಸ ಮಾಡಲ್ಲ ಅನ್ನುವಂತಹದ್ದಲ್ಲ, ಆದ್ರೆ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದಂತಹ ಬಾಂಡಿಂಗ್ ಗಳೇ ಬೇರೆ ಆಗಿತ್ತು. ಹಾಗಾಗಿ ಇವತ್ತಿನ ಒಂದು ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅವರು ಭಾವುಕರಾದ್ರು. ಮತ್ತೆ ಸಚಿವರುಗಳು ಒಂದಿಷ್ಟು ಮಾತುಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಭಾವುಕತೆಯನ್ನ ಹೊರಹಾಕಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ನಾ ಹೇಳಿದಂತೆ ಅವರು ದೊಡ್ಡಣ್ಣರಾಗಿ ಅಷ್ಟೇ ಇರ್ಲಿಲ್ಲ, ಮನೆ ಯಜಮಾನನಾಗಿ ಕೂಡ ಅವರೆಲ್ಲರನ್ನು ನಿಭಾಯಿಸ್ಕೊಂಡು ಹೋಗ್ತಿದ್ರು. ಯಾವುದೇ ಸಮುದಾಯದ ಏನೇ ಕೆಲಸಗಳಿದ್ರು ಕೂಡ ಅದನ್ನ ಸಮುದಾಯ ಅಂತ ನೋಡದೆ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ರು. ಹಾಗಾಗಿ ಸಚಿವರಿಗೆ ಆ ರೀತಿಯಾದಂತಹ ಒಂದು ನೋವು ಕೂಡ ಸದ್ಯಕ್ಕೆ ಇರುವಂತದ್ದು. ರೋಜಾ, ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಸೊ ಏನೇ ಒಂದು ಆಗು ಹೋಗುಗಳಾದ್ರೂ ಕೂಡ ಬಟ್ ಆ ಒಂದು ಕ್ಷಣ, ಆ ಸಿಎಂ ಸ್ಥಾನದಿಂದ ಕೆಳಗಿಳಿಯುವಂತಹ ಕ್ಷಣ, ಡಿಕೆಶಿ ಕಣ್ಣಲ್ಲಿರುವಂತಹ ಕಣ್ಣೀರಾಗಿರ್ಬೋದು, ಮತ್ತೆ ಸಿದ್ದರಾಮಯ್ಯ ಹೇಳಿದಂತಹ ಮಾತುಗಳು, ತಾನು ನಾಳೆಯಿಂದ ಸಿಎಂ ಅಲ್ಲ, ಶಾಸಕ ಅಷ್ಟೇ ಅಂತ ಹೇಳ್ಬಿಟ್ಟು, ಸೊ ಎಲ್ಲ ಅಲ್ಲಿದ್ದಂತಹ ಶಾಸಕರ ಕಣ್ಣಲ್ಲೂ ಕೂಡ ನೀರು ಬರಿಸುವುದಕ್ಕೆ ಕಾರಣ ಆಗಿದೆ. ಸೊ ಫೈನಲಿ ಸಿದ್ದರಾಮಯ್ಯ ಪಟ್ಟದಿಂದ ಕೆಳಗಿಳಿದಿದ್ದಾರೆ. ಡಿಕೆ ಶಿವಕುಮಾರ್ ಪಟ್ಟವನ್ನು ಅಲಂಕರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಸೊ ಇನ್ನ ಪಟ್ಟಾಭಿಷೇಕ ಯಾವಾಗ, ಒಂದಷ್ಟು ಅಧಿಕ ಮಾಸ ಇರೋದ್ರಿಂದಾಗಿ ಒಂದಷ್ಟು ಜ್ಯೋತಿಷಿಗಳ ಒಂದು ಸೂಚನೆಯ ಮೇರೆಗೆ ದಿನಾಕ್ಷಣಗಳನ್ನ ನೋಡಿಕೊಂಡು, ಮುಹೂರ್ತವನ್ನ ನೋಡಿಕೊಂಡು ಪಟ್ಟಕ್ಕೆ ಏರೋದಕ್ಕೆ ಡಿಕೆ ಶಿವಕುಮಾರ್ ಸಿದ್ಧರಾಗಿದ್ದಾರೆ.